हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तानिलविलार्यान् गुरून् भजे। पृथ्वीमण्डलमध्यस्याः पूर्णबोधमतानकाः वैष्णवाः विष्णुहृदयाः तान् नमस्ये गुरुमम। हरिः ओं ಶ್ರೀಶಾ ಪಾಹಿ ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮನೆಗಳು. ನಾವು 82ನೇ ಗಜ್ಜದಿಂದ 92ನೇ ಗಜ್ಜದವರೆಗೆ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ. ವರದರು ಎಂದರೆ ಭಗವಂತನಿಂದ ಸೇವಿತರಾದವರು ಎಂದರ್ಥ. ಆದ್ದರಿಂದ ಇವು ಜೀವ ಪ್ರಕರಣವನ್ನು ತಿಳಿಸುತ್ತಿದೆ ಎಂದರ್ಥ. ಪುರಂದರದಾಸರು ಸಕಲ ಜೀವರನ್ನು ಉದ್ದೇಶಿಸಿ ಈ 10 ಜೀವರನ್ನು ನಿಮಿತ್ತ ಮಾಡಿಕೊಂಡು ಉದಾಹರಿಸಿ ಸಕಲ ಸಜ್ಜೀವರಿಗೂ ಸಹ ಜೀವ ಪ್ರಕರಣದ ಉದ್ದೇಶ ಮತ್ತು ಜೀವರ ಕರ್ತವ್ಯ ಏನು, ಜೀವರ ಯೋಗ್ಯತೆ ಏನು, ಜೀವರ ಸ್ವರೂಪ ಏನು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹರೇರನುಚರಾಹ ನೀಚೋಚ್ಚ ಭಾವಂ ಗತಃ ಎಂದು ಹೇಳಿದಾಗ ತಾರತಮ್ಯೋಪೇತವಾಗಿದ್ದಾರೆ, ಭಿನ್ನರಾಗಿದ್ದಾರೆ ಎಂಬುದು ಅತ್ಯಮೂಲ್ಯವಾಗಿ ತಿಳಿದುಕೊಳ್ಳಬೇಕಾಗಿರತಕ್ಕಂಥ ಪ್ರಮೇಯವಾಗಿದೆ. ಪಂಚಭೇದ ತಾರತಮ್ಯ ಇದು ನಮಗೆ 2 ಕಣ್ಣುಗಳು ಹೇಗೋ ಹಾಗೆ ಸಕಲ ಶಾಸ್ತ್ರದ ಸಕಲ ನುಡಿಗಳಲ್ಲೂ ಈ 2 ನುಡಿಗಳು, 2 ಕಣ್ಣುಗಳಿಂದ 2 ದಿವ್ಯ ಜ್ಞಾನವನ್ನು ನಾವು ಹಚ್ಚಿ ನೋಡುತ್ತಲೇ ಇರಬೇಕು. ಒಂದು ಪಂಚಭೇದ, ಮತ್ತೊಂದು ತಾರತಮ್ಯ. ಸಕಲ ಜೀವರಲ್ಲೂ ಸಹ ಭಿನ್ನತ್ವವಿದೆ ಮತ್ತು ತಾರತಮ್ಯವಿದೆ ಎಂಬುದೇ ತಿಳಿದುಕೊಳ್ಳಬೇಕು. ಭಗವಂತ ಏಕೈವ ಸ್ವತಂತ್ರನಾದ್ದರಿಂದ ಭಗವಂತನಲ್ಲಿ ಯಾವ ರೀತಿಯಾದ ಭಿನ್ನವೂ ಇಲ್ಲ, ಭೇದವೂ ಇಲ್ಲ. ನೇಹ ನಾನಾಸ್ತಿ ಕಿಂಚನ ಎಂದು ಶ್ರುತಿಯೇ ಹೇಳುತ್ತಿದೆ. ಭಗವಂತ ಏಕ ಅಂದರೆ ಅವನು ಸ್ವರಾಟ್ ಎಂದು, ಸ್ವತಂತ್ರ ಎಂದು, ಸಾಮ್ರಾಟ್ ಎಂದು ಅರ್ಥ. ಅನೇಕರು ಅಂದಾಗ ಭಿನ್ನರಾಗಿದ್ದಾರೆ, ಭಗವಂತನ ಅನುಚರರಾಗಿದ್ದಾರೆ. ಸ್ವತಂತ್ರನಾದ ಭಗವಂತ ಒಬ್ಬನೇ, ಆದ್ದರಿಂದ ಇಬ್ಬರು ಸ್ವತಂತ್ರ ಎಂಬ ಶಬ್ದವೇ ಸಹಜವಾದುದಲ್ಲ. ಆದ್ದರಿಂದ ಭಗವಂತ ಸ್ವತಂತ್ರ ಎಂದು ನಾವು ತಿಳಿದ ಮೇಲೆ ಸಕಲ ಜೀವರು ಅಸ್ವತಂತ್ರರು ಎಂಬ ಸ್ವತಂತ್ರತೆಯಿಂದಲೇ ನಾವು ತಿಳಿದುಕೊಳ್ಳಬೇಕು. ನಾವು ಅಸ್ವತಂತ್ರರು ಎಂಬ ನಿಶ್ಚಿತವಾದ ಜ್ಞಾನ ಗೊತ್ತಾದಾಗ ನಮ್ಮನ್ನು ನಡೆಸುತ್ತಿರತಕ್ಕಂಥವನು ಅನಾದಿ ಅನಂತ ಕಾಲದವರೆಗೂ ವಿಶ್ವದ ಸೃಷ್ಟಿ, ಸ್ಥಿತಿ, ಲಯ, ಬಂದಾಗ ಮೋಕ್ಷ ಎಲ್ಲವನ್ನೂ ಮಾಡುತ್ತಿರತಕ್ಕಂಥ ಒಬ್ಬ ವ್ಯಕ್ತಿ ಇರಲೇಬೇಕು, ಅವನು ಸ್ವತಂತ್ರನಾಗಿರಲೇಬೇಕು ಎಂಬ ಅನುಮಾನವು ಅಸ್ವತಂತ್ರರಾದ ನಮ್ಮಿಂದಲೇ ನಾವು ತಿಳಿಯಬಹುದು. ಒಂದು ಅನಿಯೋಗಿ ರೀತ್ಯ, ಇನ್ನೊಂದು ಪ್ರತಿಯೋಗಿ ರೀತ್ಯ. ಅಸ್ವತಂತ್ರ ಎಂಬುದು ಅನಿಯೋಗಿ, ನಾವು ಅಸ್ವತಂತ್ರರು. ಆದರೆ ಈ ಕೆಲಸವೆಲ್ಲ ನಡೆಯುತ್ತಿದೆ. ಈ ಕೆಲಸವೆಲ್ಲ ನಡೆಯಬೇಕಾದರೆ ಒಂದು ಸ್ವತಂತ್ರನಾದ ವ್ಯಕ್ತಿ ಇರಲೇಬೇಕು. ಅವನು ಯಾರು ಅಂದರೆ ಅವನೇ ಭಗವಂತ. ಆದ್ದರಿಂದ ಭಗವಂತ ಮತ್ತು ಜೀವರರು ಚೇತನರು ಎಂದೆನಿಸಿಕೊಳ್ಳುತ್ತಾರೆ. ಚೇತನರಿಗೆ ವ್ಯತಿರಿಕ್ತವಾಗಿ ಜಡ ಎಂದರೆ ಎಲ್ಲ ಚೇತನರು ಅತ್ಯಂತ ಸೂಕ್ಷ್ಮವಾದ್ದರಿಂದ
ಯಾವ ಜೀವರು ಯಾರ ಕಣ್ಣಿಗೂ ಗೋಚರಿಸುವುದೇ ಇಲ್ಲ, ಎಂದಿಗೂ ಗೋಚರಿಸುವುದೇ ಇಲ್ಲ. ಆದ್ದರಿಂದ ಜೀವನ ಸ್ವರೂಪ ಅಂದರೆ ಏನು ಅಂದರೆ ಅದು ಜ್ಞಾನಾತ್ಮಕವಾದದ್ದು, ದ್ರವ್ಯಾತ್ಮಕವಾದದ್ದು ಅಲ್ಲ. ದ್ರವ್ಯಾತ್ಮಕವಾದದ್ದು ಅಂದರೆ ಏನರ್ಥ? ಒಂದು ಮಣ್ಣಿನ ರೂಪ, ಕಲ್ಲಿನ ರೂಪ, ಗಾಳಿಯ ರೂಪ, ಮಳೆಯ ರೂಪ, ನೀರಿನ ರೂಪ, ಗಿಡದ ರೂಪ, ಯಾವ ರೂಪದವು ಜೀವ ಎಂಬುದು ಅಲ್ಲ, ಅದು ಜ್ಞಾನಾತ್ಮಕವಾದದ್ದು ಎಂದು ತಿಳಿಯಬೇಕು. ಹಾಗಾದರೆ ಜ್ಞಾನಾತ್ಮಕವಾದದ್ದು ಎಂಬುದು ನಮಗೆ ದೃಷ್ಟಿಗೆ ಗೋಚರವಾಗುವುದಿಲ್ಲವೇನು ಅಂದರೆ, ನಮ್ಮ ದೃಷ್ಟಿ ಎಂಬತಕ್ಕಂಥದ್ದು ಗೋಲಕ ರೀತಿಯಲ್ಲಿ ದೃಷ್ಟಿಯಿಂದ ಆಕಾರವನ್ನೇ ಹೇಳುತ್ತದೆ. ಆಕಾರ ಎಂಬುದು ಪದಾರ್ಥ, ಪದಾರ್ಥ ಎಂಬುದು ದ್ರವ್ಯ. ಆದ್ದರಿಂದ ಆ ರೂಪದಲ್ಲಿ ಯಾವ ಜೀವರು ಇರುವುದಿಲ್ಲ. ಯಾವ ಜೀವರು ಜಡ ಅಲ್ಲ ಎಂಬುದನ್ನು ತಿಳಿಯಬೇಕೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಚೇತನರು ಜಡದಿಂದ ಭಿನ್ನರಾಗಿದ್ದಾರೆ ಎಂಬ ಮೂಲಭೂತವಾದ ಯುಕ್ತಿಯನ್ನು ನಾವು ತಿಳಿದುಕೊಳ್ಳಬೇಕು. ಎಲ್ಲ ಪ್ರಪಂಚದ ಎಲ್ಲೇ ಕ್ರಿಯೆಯೂ ಸಹ ಕೇವಲ ನಾವು ಜಡದಲ್ಲಿ ನೋಡುತ್ತಿದ್ದೇವೆ. ಎರಡು ಕಲ್ಲು ತಾಕಿತು ಎಂದರೆ ಒಂದು ಕಲ್ಲು ಜಡ, ಇನ್ನೊಂದು ಕಲ್ಲು ಜಡ. ಅಲ್ಲಿ ಹುಟ್ಟಿದ ಪ್ರಕಾಶ ಎಂದರೆ ಕಲ್ಲಿನ ತಾಡನದಿಂದ ಹುಟ್ಟಿದ ಪ್ರಕಾಶವೇ ಹೊರತು ಆ ತಾಡನ ಎಂಬತಕ್ಕಂಥದ್ದು ಒಂದು ವ್ಯಾಪಾರವಾಗುತ್ತದೆ. ಅದರಂತೆ ನಮ್ಮಲ್ಲಿ ಎರಡು ಕೈಗಳಿದೆ, ಎರಡು ಕೈ ಜೋಡಿಸಿದಾಗ ಶಬ್ದ ಬರುವುದು. ಈ ಶಬ್ದ ಎಲ್ಲಿಂದ ಬಂತು? ಎರಡು ಜಡ ಪದಾರ್ಥಗಳ ಘರ್ಷಣೆಯಿಂದ ಉಂಟಾದ ಫಲ ಶಬ್ದ. ಆದ್ದರಿಂದ ಪಂಚಭೂತಗಳು ನಾವು ಹಿಂದೆ ನೋಡಿದ್ದೇವೆ. ಪಂಚಭೂತಗಳಿಗೆ ಅಭಿಮಾನಿ ದೇವತೆಗಳಿರುತ್ತಾರೆ. ಅವರು ಈ ಕೃತ್ಯವನ್ನು ನಡೆಸುತ್ತಾರೆ. ಅದರಂತೆ ಅಕ್ರೂರ ವರದ ಎಂಬುದಾಗಿ 10 ಜನರನ್ನು ಯಾತಕ್ಕೆ ಹೇಳಿದ್ದಾರೆಂದರೆ, ಪಂಚಭೇದ ತಾರತಮ್ಯ ಹೇಗೆ ನಾವು ತಿಳಿತೀವಿ ಹಾಗೆ ಯಾರು ಮೋಕ್ಷವನ್ನು ಪಡೆಯುತ್ತಾರೋ ಅವರಲ್ಲೂ ಸಹ 5 ಭೇದಗಳಿದೆ, 5 ವಿಧವಾದ ಜೀವರಿದ್ದಾರೆ. ದೇವ, ಋಷಿ, ಪಿತೃ, ನರಹ ಎಂಬುದಾಗಿ ಶ್ರೀಮದ್ ಆನಂದ ತೀರ್ಥರೇ ತತ್ವಸಂಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದೇವತೆಗಳು, ಋಷಿಗಳು, ಚಕ್ರವರ್ತಿಗಳು, ದೇವ, ಋಷಿ, ಪಿತೃ, ನರಹ, ಪಿತೃದೇವತೆಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು. ಹೀಗೆ ಹೇಳಿದಾಗ ಪ್ರತಿಯೊಂದು ವರ್ಗದಲ್ಲೂ ಸಹ ತಾರತಮ್ಯ ಎಂಬುದು ನಾವು ತಿಳಿಯಬೇಕು. ಈ ತಾರತಮ್ಯ ಎಂಬುದು ಅತ್ಯಂತ ಸೂಕ್ಷ್ಮತರವಾಗಿರುತ್ತದೆ. ಏಕೆಂದರೆ ಯಾರೂ ಯಾವ ಜೀವರ ಯೋಗ್ಯತೆಯನ್ನು ಸಾಕ್ಷಿಭೂತವಾಗಿ ನೋಡುವಂತೆ ಸಾಧ್ಯವಿಲ್ಲ. ಅವರವರ ಸಾಕ್ಷಿ ಪ್ರತ್ಯಕ್ಷ ಅಂದರೆ ಅವರನ್ನು ತಿಳ್ಕೊಳ್ಳಬಹುದೇ ಹೊರತು ನನ್ನ ಸಾಕ್ಷಿಯಿಂದ ನಿಮ್ಮ ಸಾಕ್ಷಿಯನ್ನು ತಿಳಿದುಕೊಳ್ಳುವುದೇ ವ್ಯಾಹತ ಶಬ್ದವಾಗುತ್ತದೆ. ಸಾಕ್ಷಿ ಅಂದರೆ ನಮ್ಮನ್ನು ನಾವೇ ನೋಡುವುದೊಂದು ಅರ್ಥ, ನಿಮ್ಮಲ್ಲಿ ಸಾಕ್ಷಿ ಎಂದರೆ ನಿಮ್ಮನ್ನು ನೋಡುವುದೊಂದು ಅರ್ಥ. ನಾನು ನಿಮ್ಮ ಸಾಕ್ಷಿ ಅಂದರೆ ಅದು ವ್ಯಾಹತ ಭಾಷೆ ಎನಿಸಿಕೊಳ್ಳುತ್ತದೆ. ನನ್ನ ಕೈಯಿಂದ ಊಟ ಮಾಡುತ್ತೇನೆ ಎಂಬುದನ್ನು ಸಾಧಾರಣವಾಗಿ ಹೇಳುವಾಗ ನಿಮ್ಮ ಕೈಯಿಂದ ಊಟ ಮಾಡುತ್ತೇನೆ ಎಂದರೆ ಏನು ಅರ್ಥವಾಗುತ್ತದೆ? ನಿಮ್ಮ ಕೈಯಿಂದ ನೀವು ಊಟ ಮಾಡುತ್ತೀರಾ. ನೀವು ತುತ್ತು ತಾಯಿ ಮಗುವಿಗೆ ತಿನ್ನಿಸಬಹುದು. ಅದು ಯಾವಾಗ ಆ ಮಗುವಿಗೆ ತನ್ನ ಕೈಯನ್ನು ಉಪಯೋಗಿಸಲು ಬರುವುದಿಲ್ಲವೋ ಅಲ್ಲಿ ತನಕ ಅಭ್ಯಾಸ ಮಾಡಿಸುತ್ತಾಳೆ. ಆಗ ಸ್ಪಷ್ಟ ಜ್ಞಾನ ಬರುತ್ತೆ. ತಾಯಿ ತನಗೆ ತಿನ್ನುತ್ತಿಲ್ಲ, ತನ್ನ ಮಗುವಿಗೆ ತಿನ್ನಿಸುತ್ತಿದ್ದಾಳೆ. ಅಲ್ಲಿಯೂ ಸಹ ತಿನ್ನುವುದು ಎಂದರೆ ಬಾಯಿಗೆ ಮಾತ್ರ ಹಾಕುವುದವರೆಗೂ ತಾಯಿಗೆ ಕರ್ತವ್ಯವಿರುತ್ತದೆ. ಬಾಯಿಯೊಳಗೆ ಪಚನವಾಗುವುದು, ನಾಲಿಗೆಯಿಂದ ಎಳೆದುಕೊಳ್ಳುವುದು, ರಸವನ್ನು ಗ್ರಹಿಸಿಕೊಳ್ಳುವುದು, ಅದನ್ನು ಗಂಟಲಿನಿಂದ ನುಂಗುವುದು, ಅನ್ನದ ರಸವಾಗುವುದು, ಇವೆಲ್ಲವೂ ಸಹ
ಆಯಾ ಜೀವಗತವಾಗಿರುತ್ತದೆ. ಮಗುವಿನ ಶಕ್ತಿ ಅವಲಂಬಿಸಿರುತ್ತದೆ. ತಾಯಿಯ ಯಾವ ಶಕ್ತಿಯೂ ಅಲ್ಲಿ ಕೆಲಸ ಮಾಡುವುದಿಲ್ಲ. ಅಂದರೆ ಏನರ್ಥ? ಬಾಯಿಗೆ ತನಕ ಆಹಾರವನ್ನು ಸಾಗಿಸುವುದೇ ತಿನ್ನಿಸುವುದೆಂದರ್ಥ. ಆದರೆ ತಿನ್ನುವುದು ಯಾರು? ಆಯಾ ಜೀವರು ಮಾತ್ರ. ಆದ್ದರಿಂದ ಎಲ್ಲ ಜೀವರು ತಿನ್ನುವುದು ಯಾವುದು? ಒಂದು ಸುಖ ಅಥವಾ ದುಃಖ. ಯಾರ ಸುಖವೂ ಬೇರೆಯವರು ಉಪಯೋಗಿಸುವಂತಿಲ್ಲ, ಯಾರ ದುಃಖವೂ ಬೇರೆಯವರು ಪಡೆಯುವಂತಿಲ್ಲ. ಇದು ಲೋಕದಲ್ಲಿ ಸುಪ್ರಸಿದ್ಧವಾಗಿದೆ. ಅವರವರ ಸುಖ ಅವರದು, ಅವರವರ ದುಃಖ ಅವರದು. ಯಾಕೆ ಹೀಗೆ ತಿಳಿಸಿದ್ದಾನೆಂದರೆ, ಭಿನ್ನ ಜೀವಗಣ, ಪ್ರತಿಯೊಬ್ಬರ ಕರ್ಮ, ಪ್ರತಿಯೊಬ್ಬರ ಫಲ ಭಿನ್ನವಾಗಿದೆ ಎಂಬುದನ್ನು ಪ್ರತಿಯೊಂದು ಜೀವರು ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಕರ್ಮದಲ್ಲಿಯೂ ಪ್ರತಿಯೊಂದು ಜಾಗದಲ್ಲೂ ಸಹ ನೋಡುವಂಥ ಪಂಚಭೇದ ತಾರತಮ್ಯ. ಆದ್ದರಿಂದ ಜೀವ ಮುಖ್ಯವಾಗಿ ತಿಳಿಯಬೇಕಾದ ಮತ್ತೊಂದು ಪ್ರಮೇಯವನ್ನು ಮುಂದೆ ತಿಳಿಸ್ತಾ ಇದ್ದಾರೆ. ಜೀವ ಸ್ವತಂತ್ರ ಚೇಷ್ಟಾ ನಾಸ್ತಿ. ದ್ರವ್ಯಂ ಕರ್ಮಶ ಕಾಲಸ್ಯ ಇತ್ಯಾದಿಶ್ಯ ಜೀವಸ್ಯ ಪ್ರತಿಬಿಂಬಸ್ಯ ಬಿಂಬಪೂರ್ವೈವ ಚೇಷ್ಟಾ ನ ಕರ್ತೃತ್ವಮಿತ್ಯಾದಿ ನಿಷೇಧ ಚ ಪರಾಮರ್ಶಶ್ಚ ತಸ್ಮಾತ್ ಸರ್ವಗತಂ ಬ್ರಹ್ಮ ಇತಿ. ಈ ವಾಕ್ಯ ಭಗವದ್ಗೀತೆಯ 3ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನ್ನು ಉದ್ದೇಶಿಸಿ ತಿಳಿಸುತ್ತಾ ಇದ್ದಾನೆ. ಕರ್ಮವನ್ನು ಹೇಳಿದ ನಂತರದಲ್ಲಿ ಕರ್ಮದ ಸಾಕ್ಷಾತ್ಕಾರವಾಗಬೇಕಾದರೆ ಪ್ರತಿಯೊಬ್ಬರು ಜೀವರು ಕರ್ಮದ ವಿಧಾನವನ್ನು ತಿಳಿದುಕೊಳ್ಳಬೇಕು. ಕರ್ಮ ಎಂಬುದು ಅದು ಸ್ವರೂಪ ಏನು ಎಂಬುದನ್ನು ತಿಳಿದುಕೊಳ್ಳಬೇಕು. ಕರ್ಮದಲ್ಲಿ ಪ್ರತಿಯೊಬ್ಬ ಜೀವರು ಹೇಗೆ ಭಾಗಿಯಾಗಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದನ್ನು ತಿಳಿಸುವ ವಾಕ್ಯವೇ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ. ಈ ಕರ್ಮ ನಾವು ಪ್ರಪಂಚದಲ್ಲಿ ಏನು ನೋಡ್ತಾ ಇದ್ದೇವೆ, ಇದು ಭಗವಂತನಿಂದ ಪ್ರಾರಂಭಿಸಿದೆ. ಬ್ರಹ್ಮಾಕ್ಷರಂ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಎಲ್ಲಕ್ಕೂ ಮೂಲವಾಗಿರ್ತಕ್ಕಂಥದ್ದು ಭಗವಂತ. ಎಲ್ಲ ಕರ್ಮಗಳಿಗೂ ಮೂಲನಾದವನು ಭಗವಂತ ಎಂಬುದನ್ನು ನಾವು ತಿಳಿಯಕ್ಕೋಸ್ಕರವಾಗಿ ಹಿಂದೆ ನಾವು ತಿಳಿದಂಥ ಬಿಂಬ ಪ್ರತಿಬಿಂಬ ಲಕ್ಷಣವನ್ನು ತಿಳಿದಾಗ ಪ್ರತಿಬಿಂಬಕ್ಕೆ ಯಾವ ಕ್ರಿಯೆಯೂ ಇಲ್ಲ, ಬಿಂಬ ಮಾತ್ರ ಕ್ರಿಯೆ ಮಾಡುವ. ಬಿಂಬನ ಕ್ರಿಯೆ ಪ್ರತಿಬಿಂಬನಲ್ಲಿ ಫಲಿಸುತ್ತದೆ. ಕನ್ನಡಿಯಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ನೋಡಬಹುದು. ಬಿಂಬನಾಗಿ ನಾವು ಕೈ ಎತ್ತುವುದಾಗಲಿ ಅಂಗಾಂಗ ಚೇಷ್ಟೆ ಮಾಡುವುದಾಗಲಿ ಅದು ಪ್ರತಿಬಿಂಬದಲ್ಲಿ ಫಲಿತವಾಗುತ್ತದೆ, ಬಿಂಬಿತವಾಗುತ್ತದೆ. ಯಾರೂ ಸಹ ಪ್ರತಿಬಿಂಬ ಕನ್ನಡಿಯೊಳಗಿರತಕ್ಕಂಥ ಪ್ರತಿಬಿಂಬ ತನಗೆ ತಾನೇ ಅಲ್ಲಾಡುವುದನ್ನು ಕಂಡಿದ್ದೀರಾ? ಎಂದಾದರೂ ಕಾಣಲು ಸಾಧ್ಯವೇ? ಸಾಧ್ಯವೇ ಇಲ್ಲ. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುತ್ತದೆ, ಬಿಂಬ ನಕ್ಕರೆ ಪ್ರತಿಬಿಂಬ ನಗುತ್ತದೆ, ಬಿಂಬ ಅತ್ತರೆ ಪ್ರತಿಬಿಂಬ ಅಳುತ್ತದೆ. ಇದರ ಅರ್ಥವೇನು? ಎಲ್ಲ ಚೇಷ್ಟೆ ಇರುವುದು ಬಿಂಬನಲ್ಲಿ ಮಾತ್ರ, ಪ್ರತಿಬಿಂಬನಲ್ಲಿ ಯಾವ ಚೇಷ್ಟೆಯೂ ಇಲ್ಲ. ಹಾಗಾದರೆ ಚೇಷ್ಟೆ ಕಂಡವಿಲ್ಲ ಅಂದರೆ ಬಿಂಬನಲ್ಲಿ ಆದಿದ್ದು ಪ್ರತಿಬಿಂಬನಲ್ಲಿ ಪ್ರತಿಫಲಿಸಿತು.
ಇದು ಒಂದು ಸಣ್ಣ ಮಗುವಿನಿಂದ ಅತಿ ವೃದ್ಧನಾದವನು, ಕಲಪುರುಷರು, ಸ್ತ್ರೀಯರು ಎಂದು ಬೇಕಾದರೂ ಎಲ್ಲಿ ಬೇಕಾದರೂ ಅನುಭವಿಸಬಹುದಾಗಿರತಕ್ಕಂಥ ಸತ್ಯ ಸಂಗತಿ. ಬಿಂಬದಲ್ಲಿ ಕ್ರಿಯೆ ಇದೆ ಹೊರತು ಪ್ರತಿಬಿಂಬದಲ್ಲಿ ಕ್ರಿಯೆ ಇಲ್ಲ. ಆ ಕ್ರಿಯೆ ಎನ್ನದೇ ಕರ್ಮ. ಹಾಗಾದರೆ ನಮ್ಮ ಬಿಂಬ ಯಾರು? ಭಗವಂತ. ಅವನ ಹೆಸರು ಏನು? ಬ್ರಹ್ಮ. ಕ್ರಿಯೆ ಎಂದರೆ ಏನು? ಕರ್ಮವನ್ನು ಉಂಟು ಮಾಡತಕ್ಕಂಥದ್ದು. ಆದ್ದರಿಂದ ಕರ್ಮ ಬ್ರಹ್ಮೋದ್ಭವಂ, ಬ್ರಹ್ಮನಿಂದ ಹುಟ್ಟಿದ್ದು ಕರ್ಮ ಎಂಬುದನ್ನು ಅತಿ ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ತಿಳಿಸ್ಕೊಡುತ್ತಿದ್ದಾರೆ. ವೇದವ್ಯಾಸರು ಕೇವಲ ಒಂದೇ ನುಡಿ ನಮ್ಮ ಜೀವನ ಉದ್ದಕ್ಕೂ ಸಾಕಾಗುವಂತಹ ಅರ್ಥವನ್ನು ಕೊಡುತ್ತದೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಎಂಬುದನ್ನು ನಾವು 1,000,000 ಸಾರಿ ಉಚ್ಚಾರಣೆ ಮಾಡಿದರು ಇದರ ಅನುಸಂಧಾನ ಬಾರದೇ ಇರುವುದಿಲ್ಲ. ಆದ್ದರಿಂದಲೇ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ತಿಳಿ ಎಂಬುದನ್ನು ಕಡ್ಡಾಯವಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ತಿಳಿಸುತ್ತಾರೆ. ಕರ್ಮ ಬ್ರಹ್ಮಣೋ ಜಾಯತೆ ಯೇಷ ಹಿ ಏವ ಸಾಧುಕರ್ಮ ಕಾರಯತಿ ಬುದ್ಧಿ ಜ್ಞಾನಂ ಇತ್ಯಾದಿಭ್ಯ. ನಾವು ಕನ್ನಡಿಯಲ್ಲಿ ಬಿಂಬನಾಗಿ ನಿಂತಾಗ ಪ್ರತಿಬಿಂಬದಲ್ಲಿ ಎಲ್ಲ ಕ್ರಿಯೆಯನ್ನು ನೋಡುತ್ತೇವೆ. ಆಹಾರವನ್ನು ತಿನ್ನುವುದು ಯಾರು? ಬಿಂಬ. ತಿನ್ನುವುದ ಕ್ರಿಯೆಯನ್ನು ನೋಡುವುದು ಎಲ್ಲಿ? ಪ್ರತಿಬಿಂಬದಲ್ಲಿ. ತಿಂದಾಗ ಹೊಟ್ಟೆ ತುಂಬುವುದು ಯಾರಿಗೆ? ಬಿಂಬನಿಗೆ. ತೃಪ್ತಿ ತರುವುದು ಯಾರಿಗೆ? ಬಿಂಬನಿಗೆ. ಹಾಗಾದರೆ ಪ್ರತಿಬಿಂಬನು ಏನೂ ಇಲ್ಲವೇನು? ಪ್ರತಿಬಿಂಬನಲ್ಲಿ ಏನು? ಅದು ಜಡಪ್ರಾಯ, ಕೇವಲ ಒಂದು ಗೊಂಬೆಯಂತೆ, ಮಣ್ಣಿನ ಗೊಂಬೆಯಂತೆ, ಖನಿಜದ ಗೊಂಬೆಯಂತೆ, ಬಟ್ಟೆಯ ಗೊಂಬೆಯಂತೆ, ಅಥವಾ ಒಂದು ಗೋಡೆಯ ಮೇಲೆ ಬರೆದ ಗೊಂಬೆಯಂತೆ. ಹುಲಿ ಆಕಾರವನ್ನು ಬರೆದಿರ್ತೇವೆ, ನಾಯಿ ಆಕಾರವನ್ನು ಬರೆದಿರ್ತೇವೆ, ಸಿಂಹದ ಆಕಾರ ಬರೆಯುತ್ತೇವೆ. ಎಂದಾದರೂ ಆ ಬರೆದ ಸಿಂಹ ಗರ್ಜಿಸುವುದನ್ನು ಕಂಡಿದ್ದೀರಾ? ನಾಯಿ ಬಗಳುವುದನ್ನು ಕಂಡಿದ್ದೀರಾ? ಇದೇನು ತೋರಿಸ್ಕೊಡ್ತಾ ಇದೆ? ಎಲ್ಲ ಕ್ರಿಯೆಯು ಬಿಂಬನಲ್ಲಿ ಇದೆ ಹೊರತು ಪ್ರತಿಬಿಂಬನಲ್ಲಿ ಇಲ್ಲ. ನಾವು ಇದುವರೆಗೂ ಅಸ್ವತಂತ್ರನಾದ ಜೀವನಲ್ಲಿ ಕರ್ತೃತ್ವವಿದೆ, ಪ್ರಯತ್ನವಿದೆ, ಕರ್ಮವಿದೆ ಎಂಬುದನ್ನು ತಿಳಿದಾಗ ಈಗ ಕೃಷ್ಣ ಪರಮಾತ್ಮ ಹೇಳುತ್ತಿರುವುದು ಏನು? ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಎಲ್ಲ ಕರ್ಮವು ಬ್ರಹ್ಮನಿಂದ ಹುಟ್ಟಿತು ಎಂದು ತಿಳಿ. ಹೇಗೆ ತಿಳಿಯಬೇಕು ಅಂದರೆ ಬಿಂಬನಲ್ಲಿ ಹೇಗೆ ನಾವು ಚೇಷ್ಟವನ್ನು ನೋಡುತ್ತೇವೆಯೋ ಹಾಗೆ ಅದು ಉದಾಹರಣೆಯನ್ನು ಕೊಟ್ಟಿದ್ದಾನೆ. ವೇದಾಂತ ಮಾರ್ಗವನ್ನು ತೋರಿಸಿದ್ದಾನೆ. ಇದನ್ನು ನಾವು ಜೀವನಿಗೆ ಅನ್ವಯಿಸಿಕೊಳ್ಳುವಾಗ ದರ್ಪಣದಂತೆ ನಾವು ಬಿಂಬ ಪ್ರತಿಬಿಂಬ ಎಂಬುದನ್ನು ನಾವು ನೋಡುತ್ತಿಲ್ಲ. ಬಿಂಬನ ಸಾದೃಶ್ಯ, ಬಿಂಬನ ಅಧೀನ, ಬಿಂಬನ ಆಶ್ರಯದಲ್ಲಿರ್ತಕ್ಕಂಥದ್ದು ಪ್ರತಿಬಿಂಬ ಅಂತ ತಿಳಿದಿದ್ದೇವೆ. ಆದ್ದರಿಂದ ಲೋಕದಲ್ಲಿ ಕಾಣುವ ಬಿಂಬ ಪ್ರತಿಬಿಂಬಕ್ಕಿಂತಲೂ ಜೀವ ಮತ್ತು ಈಶ್ವರನ ಬಿಂಬ ಪ್ರತಿಬಿಂಬಕ್ಕೂ ನಾವು ವೈಲಕ್ಷಣ್ಯವನ್ನು ನೋಡ್ತಾ ಇದ್ದೇವೆ. ಎಲ್ಲರ ಜೀವನ ಸ್ವರೂಪ ಎಂಬುದೇ ಉಪಾಧಿ. ಇಲ್ಲಿ ಕರಡಿ ಹೇಗಿದೆಯೋ ಹಾಗೆ ಅವರ ಸ್ವರೂಪವೇ ಉಪಾಧಿ. ಆ ಸ್ವರೂಪ ನಿತ್ಯವಾಗಿರುವುದರಿಂದ ನಿತ್ಯ ಉಪಾಧಿಯಾಗಿರುತ್ತೆ. ಪ್ರತಿಯೊಬ್ಬ ಜೀವರಿಗೂ ಅವರವರ ಸ್ವರೂಪ ಉಪಾಧಿಯಾಗಿ ಪರಿಣಾಮವನ್ನು ಬೀರುತ್ತಾ ಇದೆ. ಭಗವಂತ ಬಿಂಬನಾಗಿದ್ದಾನೆ. ಉಪಾಧಿಯಾದದ್ದು ಸ್ವರೂಪ, ಅಲ್ಲಿ ಫಲಿತವಾದದ್ದು
ಬಿಂಬನ ಕ್ರಿಯಾ. ಪ್ರತಿಬಿಂಬ ಎಂಬತಕ್ಕಂಥದ್ದು ಬಿಂಬನ ಅಧೀನದಲ್ಲಿರತಕ್ಕಂಥದ್ದು, ಬಿಂಬನ ಕಿಂಚಿತ್ ಸಾದೃಶ್ಯರಾಗಿರತಕ್ಕಂಥದ್ದು ಎಂಬುದನ್ನು ನಾವು ತಿಳಿಯಬೇಕು. ಹಾಗಾದರೆ ಪ್ರತಿಯೊಂದು ಕರ್ಮ ಬ್ರಹ್ಮಣೋ ಜಾಯತೆ ಯೇಷ ಹಿ ಏವ ಸಾಧಕರ್ಮ ಕಾರಯತಿ ಎಂದು ಹೇಳಿದಾಗ, ಉಪನಿಷತ್ತಿನ ವಾಕ್ಯಗಳನ್ನು ತಿಳಿದಾಗ ನಾವು ಏನು ತಿಳಿಯಬೇಕು? ನಾವು ಪ್ರಪಂಚದಲ್ಲಿ ಕಾಣುವ ಯಾವುದೇ ಪದಾರ್ಥಗಳು ಎಲ್ಲವೂ ಜಡ ಪದಾರ್ಥಗಳು. ಶಬ್ದ ಎಂಬುದು ಜಡ ಪದಾರ್ಥವೇ. ಕೇವಲ ಶಬ್ದ ಎಂಬುದರಲ್ಲಿ ಚೇತನವಿಲ್ಲ. ನಾವು ಚೇತನರಾಗಿದ್ದೇವೆ ಎಂದರೆ ಅರ್ಥ ಏನು? ನಮ್ಮಲ್ಲಿ ನಮ್ಮದೇ ಆದ ಅನಿಸಿಕೆಗಳಿದೆ, ಸುಖ ದುಃಖಗಳಿದೆ, ಇಷ್ಟಾನಿಷ್ಟಗಳಿದೆ. ಅದರಂತೆ ಯಾವ ಚೇತನಗೂ ಒಂದು ಕಲ್ಲಿಗೆ, ಮಣ್ಣಿಗೆ ನಾವು ಅದರಲ್ಲಿ ಇಷ್ಟ ಏನು ಅಂತ ಕೇಳಲು ಬರುತ್ತಿದ್ದೇನು? ಬರುವುದಿಲ್ಲ. ಆದ್ದರಿಂದ ಜಡ ಪದಾರ್ಥಗಳು ಅಂದರೆ ಜ್ಞಾನ ಶೂನ್ಯವಾದುದು, ಜ್ಞಾನವೇ ಇಲ್ಲದೇ ಇರತಕ್ಕಂಥದ್ದು. ಶಬ್ದವು ಜ್ಞಾನವೇ ಇಲ್ಲ ಅಂತ ನಾವು ಹೇಳಿದಾಗ, ಮೃದಮ ಬ್ರವೀತ್ ಎಂಬತಕ್ಕಂಥ ಮಣ್ಣು ಮಾತಾಡಿತು ಎಂದು ವೇದದಲ್ಲಿ ಹೇಳಿರ್ತಕ್ಕಂಥ ಶಬ್ದಗಳಿಗೆ ಅರ್ಥವೇನು ಅಂದರೆ, ಎಲ್ಲ ಜಡಗಳಿಗೂ ಅಂತರ್ಯಾಮಿಯಾಗಿ ಅಭಿಮಾನಿಗಳಾಗಿರುತ್ತಾರೆ. ಲೋಕದಲ್ಲಿ ನಾವು ಒಂದು ಗೃಹವನ್ನು ಕಟ್ಟಿಸಿರುತ್ತೇವೆ. ಆ ಗೃಹವನ್ನು ನಾವು ಹೊತ್ತುಕೊಂಡು ಹೋಗುವುದಿಲ್ಲ, ಗೃಹ ಇದ್ದಲ್ಲೇ ಇರುತ್ತದೆ. ಅದರ ಮಾಲೀಕತ್ವವನ್ನು ಮಾತ್ರ ನಾವು ಪಡೆದಿರುತ್ತೇವೆ. ಆಗ ಬೇರೆಯವರು ಆ ಮನೆಯನ್ನು ಪ್ರವೇಶ ಮಾಡುವುದಿಲ್ಲ. ಅವರು ಇದು ತನ್ನ ವಸ್ತು ಅಲ್ಲ ಎಂಬ ಬುದ್ಧಿಯಿಂದ ಆ ಗೃಹವನ್ನು ಸತ್ಕಾರ ಮಾಡುತ್ತಾರೆ, ಅಂದರೆ ಸನ್ಮಾನಿಸುತ್ತಾರೆ. ಇದು ಇವರ ಸಂಪತ್ತು ಎಂಬುದಾಗಿ. ಅದರಂತೆ ಎಲ್ಲ ಕ್ರಿಯೆಗಳ ಹಿಂದೆ ಚೇತನರು ಆಗಿದ್ದಾರೆ. ಹಾಗಾಗಿ ನಾವು ಚೇತನಾಗಿದ್ದೇವೆ. ನಾವು ಯಾವುದಕ್ಕೆ ಅಭಿಮಾನಿಗಳಾಗಿದ್ದೇವೆ ಅಂತ ಕೇಳಿದರೆ, ಅಭಿಮಾನತ್ವ ಎಂಬತಕ್ಕಂಥದ್ದು ನಮ್ಮ ಶರೀರವಿದೆ. ಈ ಶರೀರ ಎಂಬತಕ್ಕಂಥದ್ದು ಜಡ ಪದಾರ್ಥ. ಏಕೆಂದರೆ ಪ್ರತಿಯೊಬ್ಬರು ಶರೀರ ಅಂತ ಹೇಳಿದರೆ ಶೀರ್ಯತೆ ಅನೇನಾಯಿತು, ಶರೀರ ನಾಶವಾಗತಕ್ಕಂಥದ್ದು. ನಾವು ಎಂಬತಕ್ಕಂಥದ್ದು ನಿತ್ಯವಾದುದು, ನಾಶವೇ ಇಲ್ಲ. ಹಾಗಾದರೆ ಒಂದರಲ್ಲಿ ನಿತ್ಯತ್ವ, ಇನ್ನೊಂದರಲ್ಲಿ ಅನಿತ್ಯತ್ವವನ್ನು ಹೇಗೆ ಕಂಡುಕೊಳ್ಳುವುದು ಎಂದಾಗ, ನಿತ್ಯನಾದ ನಾವು ಅಂದರೆ ಜೀವರು ಅನಿತ್ಯವಾದ ಈ ಶರೀರದಲ್ಲಿ ವಾಸ ಮಾಡುತ್ತೇವೆ. ಎಲ್ಲಿಯ ತನಕ ನಾವು ವಾಸ ಮಾಡಿದ್ದೇವೆಯೋ ಆಗ ಇದು ನಮ್ಮ ಶರೀರ ಎಂದು ಹೇಳುತ್ತೇವೆ ಹೊರತು ಇದು ನಾನೇ ಶರೀರ ಎಂದು ಹೇಳುವುದಿಲ್ಲ. ನನ್ನ ಶರೀರ ಅಥವಾ ನಮ್ಮ ಶರೀರ ಎಂಬತಕ್ಕಂಥದ್ದು ಏನು ತಿಳಿಸ್ಕೊಡ್ತಾ ಇದೆ? ಆ ಜಡದ ಸಂಪರ್ಕವನ್ನು ಹೊಂದಿದ್ದೇನೆ. ಆ ಸಂಪರ್ಕ ಎಂಬುದೇ ಅಭಿಮಾನ. ಈ ಅಭಿಮಾನ ಎಂಬತಕ್ಕಂಥದ್ದು ಯಾರ ಕಣ್ಣಿಗೆ ಕಾಣುವುದು? ಯಾರ ಕಣ್ಣಿಗೂ ಕಾಣುವುದಿಲ್ಲ. ಇದು ಒಂದು ಸಂಬಂಧ, ಅನುಮಾನದಿಂದ ನಾವು ತಿಳಿದುಕೊಳ್ಳಬೇಕಾದ್ದು. ಹಾಗೆ ಭೂಮಿಯಲ್ಲಿ ಕಾಣತಕ್ಕಂಥ ನೀರಿನ ಕಣಗಳು ಏನಿದೆ, ಅದಕ್ಕೆ ಅಭಿಮಾನಿಯಾಗಿ ವರ್ಣದೇವರು. ಈ ದೇವತೆಗಳೆಲ್ಲರೂ ಸಹ ಅಭಿಮಾನಿಗಳಾಗಿದ್ದಾರೆ ಪಂಚಭೂತಗಳಿಗೆ. ಸೂರ್ಯ, ಚಂದ್ರ, ಅಗ್ನಿ, ವಾಯು, ಶನೇಶ್ವರ, ಹೀಗೆ ಪೃಥ್ವಿ, ಆಕಾಶ, ವಾಯು, ತೇಜೋ ಇದೆಲ್ಲರೂ ಸಹ ಅಭಿಮಾನಿಗಳಾಗಿದ್ದಾರೆ.
ಅಭಿಮಾನಿಗಳು ಈ ಪದಾರ್ಥವನ್ನು ನಿಯಮನ ಮಾಡುತ್ತಿದ್ದಾರೆ ಎಂದರ್ಥ. ನಮ್ಮ ಶರೀರವನ್ನು ನಾವು ಕೈಕಾಲು ಅಲ್ಲಾಡಿಸುತ್ತಿದ್ದೇವೆ ಎಂದೇನರ್ಥ? ತಾನೇ ಶರೀರ ಅಲ್ಲಾಡುತ್ತಿಲ್ಲ, ನಾವು ಅಲ್ಲಾಡಿಸುತ್ತಿದ್ದೇವೆ. ನಾವು ಅಲ್ಲಾಡಿಸಲು ನಮಗೆ ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ ಎಂದು ತಿಳಿಯಬೇಕು. ನಾವು ಕಟ್ಟಿದ ಮನೆಯಲ್ಲಿ ನಾವು ವಾಸ ಮಾಡುತ್ತೇವೆ ಅಂದರೆ ನಾವೇ ಮನೆಯಲ್ಲ, ನಾವು ಕಟ್ಟಿಸಿದ ಮನೆಯಲ್ಲಿ ವಾಸ ಮಾಡುತ್ತೇವೆ ಎಂಬುದು ಹೇಗೆ ತಿಳಿಯುತ್ತೇವೆಯೋ ಹಾಗೆ ಭಗವಂತ ಕಟ್ಟಿಸಿದ ಈ ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡಿದ್ದೇವೆ. ಹೊರಗಿನ ಮನೆಗೆಲ್ಲರಿಗೂ ತಿಳಿದಿದೆ, ಏಕೆಂದರೆ ಅದು ನಾವು ಕಟ್ಟಿದ್ದು. ಭಗವಂತ ಕಟ್ಟಿದ್ದ ಮನೆ ಯಾವುದು? ನಮ್ಮ ಈ ಶರೀರ. ಪಂಚಭೂತಗಳಿಂದ ನಿರ್ಮಾಣವಾದದ್ದು ಈ ಶರೀರ. ಪಂಚಭೂತೋ ಬಂಧ ಮುಕ್ತಿ ತದ್ವಿಮೋಚನಂ ಎಂಬ ಒಂದು ವಾಕ್ಯವಿದೆ. ಪಂಚಭೂತಗಳ ಸಂಯೋಗದಿಂದ ಶರೀರ ಉಂಟಾಗಿತು. ಆ ಪಂಚಭೂತಗಳು ಬೇರೆ ಬೇರೆಯಾದರೆ ಇದರ ವಿನಾಶವಾಯಿತು ಅಂತ ಅರ್ಥ. ಉದಾಹರಣೆಗೆ ನಾವು ಹೇಗೆ ಹೇಳುವುದು ಎಂದರೆ, ಹಾಲು ಮತ್ತು ನೀರನ್ನು ಸೇರಿಸಿದಾಗ ನಾವು ಹಾಲು ಅಂತ ಕೇಳುತ್ತೇವೆ. ಆದರೆ ಹಾಲನ್ನು ನಾವು ಪ್ರತ್ಯೇಕವಾಗಿ ನೀರನ್ನು ಬದಲಿಸಿದಾಗ ನೀರು ನೀರಾಗಿ ಉಳಿಯಿತು, ಹಾಲು ಹಾಲಾಗಿ ಉಳಿಯಿತು. ಹಾಲನ್ನು ಕಾಯಿಸಿದಾಗ ನೀರು ಹೊರಗೆ ಹೋಗುವುದು, ಹಾಲು ಮಾತ್ರ ಉಳಿಯುವುದು. ಅಥವಾ ಒಂದು ಥರ ಪ್ರಾಣಿಗಳು ಹಾಲನ್ನು ಮಾತ್ರ ಸ್ವೀಕರಿಸಬಹುದಾದಂಥ ಹಂಸ ಪಕ್ಷಿಗಳು ಕೇವಲ ಹಾಲನ್ನು ಮಾತ್ರ ಸೇವಿಸುತ್ತದೆ, ನೀರನ್ನು ಅಲ್ಲೇ ಬಿಟ್ಟು ಬಿಡುತ್ತದೆ. ಉದಾಹರಣೆಗೆ ನಾವು ಹಣ್ಣನ್ನು ತಿನ್ನುವಾಗ ಹಣ್ಣಿನಲ್ಲಿರ್ತಕ್ಕಂಥ ಸಿಪ್ಪೆಯನ್ನಾಗಲಿ ಬೀಜವನ್ನಾಗಲಿ ತಿನ್ನುವುದಿಲ್ಲ. ಏಕೆಂದರೆ ಅದು ಹಣ್ಣಿನ ಭಾಗವಾದರೂ ನಮಗೆ ರಸಪದಾರ್ಥವಾದದ್ದು ಸಿಪ್ಪೆಯೊಳಗಿನ ಬೀಜ ಅಲ್ಲದೇ ಇರತಕ್ಕಂಥ ಹಣ್ಣಿನ ಪದಾರ್ಥವೇ ರಸಪದಾರ್ಥವೇ ಹೊರತು ಸಿಪ್ಪೆಯಾಗಲಿ ಬೀಜವಾಗಲಿ ಫಲವಲ್ಲ. ಹೇಗೆ ನಮಗೆ ಗ್ರಾಹ್ಯ ತಿಳಿದಿದೆಯೋ, ಕೆಲವು ಹಣ್ಣುಗಳಲ್ಲಿ ಸಿಪ್ಪೆಯು ಗ್ರಾಹ್ಯವಾಗಿದೆ, ಕೆಲವು ಪದಾರ್ಥಗಳಲ್ಲಿ ಒಳಗಿನ ಪದಾರ್ಥವು ಅಗ್ರಾಹ್ಯವಾಗಿದೆ. ಹೀಗೆ ನಾವು ಫಲಗಳಲ್ಲಿ ತಿಳಿದುಕೊಳ್ಳುತ್ತೇವೆ. ಹೇಗೆ ನಾವು ವ್ಯವಹಾರದಲ್ಲಿ ನಾವು ಕಾಣುತ್ತೇವೆಯೋ ಹಾಗೆ ಹಂಸ ಕ್ಷೀರನ್ಯಾಗದಂತೆ ಅಂದೆ. ಹಂಸ ಪಕ್ಷಿ ಕೇವಲ ಹಾಲನ್ನೇ ಕುಡಿಯುವಂತೆ ದೇವತೆಗಳ ವ್ಯಾಪಾರದಲ್ಲಿ ಸಕಲ ಜಡ ಪದಾರ್ಥಗಳಲ್ಲಿ ತಮ್ಮ ಕರ್ತವ್ಯವನ್ನು ನಿಯಮನ ಮಾಡುತ್ತಿದ್ದಾರೆ. ಇದನ್ನು ನಾವು ಕೇವಲ ಅನುಮಾನದಿಂದ ತಿಳಿಯಬೇಕು, ಶಾಸ್ತ್ರ ಆಧಾರದಿಂದ ತಿಳಿಯಬೇಕು. ಒಬ್ಬರ ಮನೆಯನ್ನು ತಿಳಿಯಲು ಹೇಗೆ ನಾವು ಅವರ ಡೀಡ್ ಮನೆಯ ಪತ್ರದಿಂದ ಮಾಲೀಕ ಪತ್ರದಿಂದ ತಿಳಿಯುತ್ತೇವೆಯೋ ಹಾಗೆ ಇಲ್ಲಿ ಮಾಲೀಕ ಪತ್ರ ಅಂದರೆ ಯಾವುದು? ಶಾಸ್ತ್ರ. ಅಲ್ಲಿ ಶಾಸನವಾದರೆ ಇಲ್ಲಿ ಶಾಸ್ತ್ರ. ವೇದ, ಇತಿಹಾಸ, ಪುರಾಣ, ಶ್ರುತಿ, ಸ್ಮೃತಿಗಳೇ ಶಾಸನ ರೂಪವಾಗಿದೆ. ಶಾಸನ ರೂಪವಾಗಿದ್ದನ್ನು ನಾವು ಕೇಳಿ ಅನುಸರಿಸಬೇಕು, ಅದರಿಂದ ವ್ಯವಹರಿಸಬೇಕು. ಅದರಿಂದ ತಿಳಿದುಕೊಳ್ಳಬೇಕಾದ್ದು ಏನು? ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ನಾವು ಕರ್ಮವನ್ನು ಲೋಕದಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಬ್ರಹ್ಮದೇವರಿಂದ ಸಾಕ್ಷಾತ್ ಭಗವಂತರಿಂದ ಹುಟ್ಟಿದ್ದು ಎಂದು ತಿಳಿ. ಹಾಗಾದರೆ ಹುಟ್ಟಿದ್ದು ಅಂದರೆ ಏನರ್ಥ? ಭಗವಂತನ ನಿಯಮನ ಮಾಡುತ್ತಿದ್ದಾನೆ ಎಂದರ್ಥ. ನಿಯಮನ ಮಾಡುವಾಗ ತಾನೇ ಮಾಡುತ್ತಿದ್ದಾನೆಂದರೆ ತನಗೆ ಪೂರ್ಣ ಶಕ್ತಿ ಇದ್ದರೂ ಸಹ ಅಭಿಮಾನಿಗಳಾದ ದೇವತೆಗಳ ಮೂಲಕ ಮಾಡಿಸುತ್ತಿದ್ದಾನೆ. ಅಭಿಮಾನಿಗಳಾದ ಜೀವರುಗಳಿಂದ, ಶ್ರೇಷ್ಠ ಜೀವರುಗಳಿಂದ ಮಾಡಿಸುತ್ತಿದ್ದಾನೆ ಎಂಬುದು ನಾವು ತಿಳಿಯಬೇಕು. ಒಬ್ಬ ರಾಜರಿರ್ತಾನೆ, ರಾಜನೇ ನಮಗೆ ಬೇಕಾದ ಸವಲತ್ತುಗಳನ್ನು ಕೊಡುವುದಿಲ್ಲ, ಅವನು ವೃತ್ಯರಿಂದ ಮಾಡಿಸುತ್ತಾನೆ. ಕೋಟಿ ಕೋಟಿ ವೃತ್ಯರಿದ್ದಾಗ ಎಲ್ಲ ಕಡೆನೂ ಒಬ್ಬನೇ ರಾಜ ಅಡ್ಡಾಡುವುದಕ್ಕೆ ಸಾಧ್ಯವೇ ಇಲ್ಲ. ಭಗವಂತನಿಗೆ ಎಲ್ಲವೂ ಸಾಧ್ಯ. ಆದರೆ ನಾವು ಉದಾಹರಣೆಗೋಸ್ಕರ ತಿಳಿಯಬೇಕು. ಭಗವಂತ
ವಿಶ್ವವ್ಯಾಪ್ತನಾಗಿದ್ದಾನೆ. ಆದರೂ ಎಲ್ಲ ದೇವತೆಗಳ ಮೂಲಕ ಅನುಗ್ರಹವನ್ನು ಮಾಡುತ್ತಾನೆ. ಅವರೇ ನಮಗೆ ಗುರು ಹಿರಿಯರು, ಮಾತಾಪಿತರರು ಮತ್ತು ದೇವತೆಗಳು, ಅಭಿಮಾನಿ ದೇವತೆಗಳು ಎಂದು ಹೆಸರು. ಹಾಗೆ ಲೋಕದಲ್ಲಿ ಕಂಡುಬರುವ ಎಲ್ಲ ಕರ್ಮಗಳಿಗೆ ನಿಯಮನ ಮಾಡತಕ್ಕಂಥವನು ಭಗವಂತ. ಸೃಷ್ಟಿ ಸ್ಥಿತಿಯೆಲ್ಲ ಅಜ್ಞಾನ ಬಂಧ ಮೋಕ್ಷ ಎಂಬ ಅಷ್ಟಕರ್ತೃತ್ವ ಎಲ್ಲದಕ್ಕೂ ನಿಯಾಮಕನಾದವನು ಭಗವಂತ. ಅಭಿಮಾನಿಗಳಾದವರು ದೇವತೆಗಳು. ನಾವು ಇದನ್ನು ಸ್ಪಷ್ಟವಾಗಿ ತಿಳಿದಾಗ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಕರ್ಮ ಬ್ರಹ್ಮಣೋ ಜಾಯತೆ, ಯೇಷ ಹಿ ಏವ ಸಾಧು ಕರ್ಮ ಕಾರಯತಿ. ಇದನ್ನು ಸರಿಯಾಗಿ ತಿಳಿದುಕೊಂಡಾಗ ಸಾತ್ವಿಕದ ಜನ್ಮ, ಸಾತ್ವಿಕದ ಪ್ರವೃತ್ತಿ ಕಾರಣವಾಗುತ್ತದೆ ಎಂದು ತಿಳಿಸ್ತಾ ಇದ್ದಾರೆ. ಯಾವ ಜೀವರದು ಸ್ವತಂತ್ರವಾಗಿ ಏನೂ ಮಾಡಲಾರರು. ಹಾಗಾದರೆ ಕಾಣುತ್ತಿದೆಯೋ ಇಲ್ಲ ನಾವು ಮಾಡುತ್ತಿರುವುದನ್ನು? ಕೆಲವರು ಮಾತನಾಡುತ್ತಾರೆ, ಕೆಲವರು ಜಗಳವಾಡುತ್ತಾರೆ, ಕೆಲವು ಕೂಗುತ್ತಾರೆ, ಕೆಲವು ತಪಸ್ಸು ಮಾಡುತ್ತಾರೆ, ಕೆಲವು ರೋಧಿಸುತ್ತಿದ್ದಾರೆ, ಕೆಲವು ನಗುತ್ತಿದ್ದಾರೆ. ಇದೆಲ್ಲ ಯಾರದು ಅಂದರೆ ಅವರವರ ಕರ್ಮಾನುಸಾರವಾಗಿ ಅವರ ಒಳಗಡೆ ನಿಂತು ಆಯಾ ದೇವತೆಗಳು, ಅಭಿಮಾನಿ ದೇವತೆಗಳು ಮತ್ತು ಅಭಿಮಾನಿ ಜೀವರು, ರಾಕ್ಷಸರು, ನೇಮಿತವಾದ ದೈತ್ಯರು ಈ ಕೆಲಸವನ್ನು ಮಾಡಿಸುತ್ತಿದ್ದಾರೆ ಅಂತ ತಿಳಿಯಬೇಕು. ಎಲ್ಲಿ ಹಿಂಸಾ ಪ್ರವೃತ್ತಿಯನ್ನು ನಾವು ನೋಡುತ್ತೇವೆಯೋ ಅಲ್ಲಿ ಅಭಿಮಾನಿ ದೈತ್ಯರು ಮಾಡುತ್ತಿದ್ದಾರೆ ಅಂತ ತಿಳಿಯಬೇಕು. ಎಲ್ಲಿ ತಪಸ್ಸು, ಜ್ಞಾನ, ತಪಸ್ಸು, ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಕಾಣುತ್ತೇವೆಯೋ ಅಲ್ಲಿ ಅಭಿಮಾನಿ ದೇವತೆಗಳು ಮಾಡುತ್ತಿದ್ದಾರೆ ಅಂತ ತಿಳಿಯಬೇಕು. ಅಭಿಮಾನಿ ದೇವತೆಗಳಿಗೆ ನಿಯಮ್ಯನಾದ ಭಗವಂತ ಅವನಿಂದ ಪ್ರೇರಿತನಾಗಿ ಮಾಡುತ್ತಿದ್ದಾರೆ ಅಂತ ತಿಳಿಯಬೇಕು. ಅಂದರೆ ಯಾಕೆ ತಿಳಿಯಬೇಕು ಅಂತ ಹೇಳ್ತೇವೆ ಅಂದರೆ ಯಾವ ಜೀವರು ಯಾರ ಕಣ್ಣಿಗೂ ಕಾಣುವುದಿಲ್ಲ. ನಾವು ನಮ್ಮ ತಂದೆ ತಾಯಿಯನ್ನು ನೋಡುತ್ತೇವೆ ಅಂದರೆ ನಮ್ಮ ತಂದೆ ತಾಯಿ ಶರೀರವನ್ನು ಮಾತ್ರ ನೋಡುತ್ತೇವೆ. ಒಬ್ಬ ವ್ಯಕ್ತಿಯನ್ನು ಇವರು ಗಂಡು ಹೆಣ್ಣು ಎಂಬತಕ್ಕಂಥದ್ದು ಕೇವಲ ಶರೀರದಿಂದ ನೋಡುತ್ತೇವೆ ಹೊರತು ಚೇತನದಿಂದ ಯಾರೂ ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಸೂಕ್ಷ್ಮವಾಗಿದೆ, ಅಗಾಧವಾಗಿದೆ ಈ ಜ್ಞಾನ. ಜ್ಞಾನ ಎಂಬುದೇ ಜಡ, ವೇದ ಎಂಬುದು ಜಡ, ಶಬ್ದ ಎಂಬುದು ಜಡ. ಅದಕ್ಕೆ ಅಭಿಮಾನಿಗಳಾದ ದೇವತೆಗಳಿರುತ್ತಾರೆ. ತನ್ಮೂಲಕ ನಮಗೆ ಜ್ಞಾನ ಬರುತ್ತದೆ. ಯಾವ ಜ್ಞಾನ ಜೀವನ ಜೊತೆಯಲ್ಲಿ ನಮ್ಮ ಶರೀರ ನಮ್ಮ ಜೊತೆಯಲ್ಲಿದ್ದಾಗ ಇದು ನಮ್ಮ ಶರೀರ ಅಂತ ಹೇಳಿದಾಗ ಇದಕ್ಕೆ ಚೈತನ್ಯ ಬರುತ್ತದೆ, ಚೈತನ್ಯದ ಸಂಬಂಧ ಇರುತ್ತದೋ ಹಾಗೆ ಸಕಲ ಶಬ್ದಗಳಿಗೂ ಅಭಿಮಾನಿ ದೇವತೆಗಳಿರುವುದರಿಂದ ಆ ಶಬ್ದವನ್ನು ನಾವು ಹೇಳುವಾಗ ಅಭಿಮಾನಿ ದೇವತೆಗಳನ್ನೇ ನಾವು ಗಮನದಲ್ಲಿಟ್ಟುಕೊಂಡು ಹೇಳುತ್ತೇವೆ. ಎಲ್ಲ ವೇದಗಳಿಗೆ ಅಭಿಮಾನಿಗಳಾದ ಮಹಾಲಕ್ಷ್ಮೀ ದೇವಿ ಎಂದು ನಾವು ಹೇಳುವಾಗ ಅಭಿಮಾನ್ಯವನ್ನು ಕೊಟ್ಟಿರ್ತಕ್ಕಂಥವನು ಭಗವಂತ ವೇದ್ಯನಾದವನು, ವೇದ ಅಭಿಮಾನಿಯಾಗಿರ್ತಕ್ಕಂಥವಳು. ಜೀವರು ಮಹಾಲಕ್ಷ್ಮಿಯಿಂದ ಎಲ್ಲ ದೇವತೆಗಳು ಸಹ ವೇದಕ್ಕೆ ಅಭಿಮಾನಿಗಳಾಗುತ್ತಾರೆ. ವೇದ ಅಂದರೆ ಜ್ಞಾನ ಎಂದರ್ಥ. ನಮ್ಮ ಗುರುಗಳು ಸಹ ಅಭಿಮಾನಿಗಳಾಗುತ್ತಾರೆ. ಹೀಗೆ ಒಂದೇ ಪದಾರ್ಥಗಳು ಎಷ್ಟು ಜನ ಅಭಿಮಾನಿಗಳಾಗಬಹುದು ಅಂದರೆ ಒಂದೇ ಮನೆಯಲ್ಲಿ ತಂದೆ, ತಾತ, ಮುತ್ತಾತ, ಮಗ, ಮರಿಮಗ ಎಲ್ಲರೂ ಸಹ ಮಾಲೀಕರಾಗಬಹುದಲ್ಲ. ಅದರಂತೆ ನಾವು ತಿಳಿಯಬೇಕು. ಒಂದೇ ಕಾಲದಲ್ಲೂ ಸಹ ಅನಂತ ಜೀವರು ಒಂದೇ ರಾಜ್ಯವನ್ನು ಆಳಬಹುದಲ್ಲ. ಅದರಂತೆ ತಿಳಿಯಬಹುದು. ಹೀಗೆ ಎಲ್ಲವನ್ನೂ ತಿಳಿಯಲು ನಮಗೆ ಲೋಕದಲ್ಲಿ ಪ್ರಸಿದ್ಧವಾದ ಉದಾಹರಣೆಗಳಿದೆ. ಅದನ್ನೇ ವೇದದಲ್ಲಿ ನಾವು ತಿಳಿದಾಗ ಒಂದು ನೀರಿಗೆ ಯಾರು ಅಭಿಮಾನಿ ದೇವತೆಗಳು ಅಂದರೆ ವರ್ಣದೇವರು. 13ನೇ ತರಗತಿಯಲ್ಲಿರ್ತಕ್ಕಂಥ 13ನೇ ಕಕ್ಷೆಯಲ್ಲಿರ್ತಕ್ಕಂಥ ವರ್ಣದೇವರಿಗೆ ನಾವು ಅಭಿಮಾನಿಗಳು ಅಂತ ಹೇಳಿದರೆ ಅವರ ಮೇಲಿನವರೆಲ್ಲರೂ ಅಭಿಮಾನಿಗಳಾಗಿರುತ್ತಾರೆ ಮತ್ತು ಕೆಳಗಿನವರು ಸಹ ಮುಖ್ಯವಾಗಿ ಅಭಿಮಾನಿಗಳಾಗಿರುತ್ತಾರೆ. ಇದನ್ನು ನಾವು ವಿಶೇಷವಾಗಿ ಹೇಗೆ ತಿಳಿಯುವುದು ಅಂದರೆ ರಾಜನು ಒಂದು ಮಾರ್ಗವನ್ನು ಕಟ್ಟಿಸಿದಾಗ ಆ ಮಾರ್ಗವನ್ನು ಯಾರು ಉಪಯೋಗಿಸಬಹುದು ಅಂದರೆ
ಅಲ್ಲಿ ಓಡಾಡುವ ಎಲ್ಲ ಪ್ರಜೆಗಳು ಓಡಾಡಬಹುದು, ಅಲ್ಲಿ ಓಡಾಡುವ ಎಲ್ಲ ಪ್ರಾಣಿಗಳು ಓಡಾಡಬಹುದು, ಅಲ್ಲಿ ಚಲಿಸುವ ಎಲ್ಲ ಜೀವರುಗಳಿಗೂ ಅಧರ್ಮೀಯವಾಗುತ್ತದೆ. ಹೇಗೂ ಹಾಗೆ ಒಂದು ಪದಾರ್ಥಕ್ಕೆ ಮುಖ್ಯ ಅಭಿಮಾನಿ, ಅಮುಖ್ಯ ಅಭಿಮಾನಿಗಳು ಎಂದಿರುತ್ತಾರೆ. ಇದೆಲ್ಲವೂ ಅತ್ಯಂತ ಸೂಕ್ಷ್ಮವಾಗಿ ನಾವು ತಿಳಿದಾಗ ಜೀವೋಪಿಗರ್ಥ ಶಾಸ್ತ್ರಾರ್ಥವತ್ವಾತ್ ಎಂಬುದರಿಂದ ನಾವು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ನಾವು ಕರ್ಮದ ಪೂರ್ಣವಾಗಿ ನಾವು ತಿಳಿಯಲು ಸಾಧ್ಯವೇ ಇಲ್ಲ. ಯಾಕೆ? ಈ ಕರ್ಮ ಎಂಬುದು ಅಭಿಮಾನಿಗಳಾಗಿ ದೇವತೆಗಳು ಎಲ್ಲ ಜೀವರುಗಳಿಂದ ಅತ್ಯಧಿಕವಾಗಿ ತಿಳಿದಿರುತ್ತಾರೆ. ಆದರೆ ಸಂಪೂರ್ಣವಾಗಿ ತಿಳಿದಿರ್ತಕ್ಕಂಥವನು ಕೇವಲ ಭಗವಂತ. ಆದ್ದರಿಂದಲೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಮಾತು ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ. ಭಗವಂತ ಇದಕ್ಕೆ ಜನಕನಾಗಿದ್ದಾನೆ. ಭಗವಂತನಷ್ಟು ಪೂರ್ಣಜ್ಞಾನಿ ಯಾವ ಕರ್ಮಕ್ಕೂ ಯಾರೂ ಇರುವುದಿಲ್ಲ. ಬಿಂಬೈವ ಕ್ರಿಯಾವಾನ್ ನತು ಪ್ರತಿಬಿಂಬ ಎಂಬತಕ್ಕಂಥದ್ದು ತದನಂತರದಲ್ಲಿ ಬಂದ ಪ್ರತಿಫಲವಾಗಿರುತ್ತದೆ. ಮೂಲಭೂತವಾಗಿ ಎಲ್ಲ ಕರ್ಮವು ಭಗವಂತನಿಂದಲೇ ಎಂಬ ಜ್ಞಾನ ಸಕಲ ಜೀವರಿಗೆ ಇರಬೇಕು ಎಂಬುದೇ ಮುಖ್ಯ ಸಾರಾಂಶ. ಇದರ ವಿಸ್ತಾರವನ್ನು ಮತ್ತೆ ಮುಂದಿನ ಉಪನ್ಯಾಸದಲ್ಲಿ ತಿಳಿಯೋಣ. ಕರ್ಮವನ್ನು ನಾವು ಅತಿ ಸೂಕ್ಷ್ಮವಾಗಿ ತಿಳಿಯಬೇಕು. ಕರ್ಮಕ್ಕೂ ಮತ್ತು ನಮಗೂ ಇರ್ತಕ್ಕಂಥ ನಿಕಟ ಸಂಬಂಧವನ್ನು ತಿಳಿದುಕೊಳ್ಳಬೇಕು. ಅದಕ್ಕೆ ಅಭಿಮಾನಿ ದೇವತೆಗಳನ್ನು ತಿಳಿದುಕೊಳ್ಳಬೇಕು. ಮತ್ತು ಕರ್ಮದ ಚಕ್ರ ಹೇಗೆ ನಡೆಯುತ್ತಿದೆ, ಜೀವನ ಚಕ್ರ ಹೇಗೆ ನಡೆಯುತ್ತಿದೆ, ಇಲ್ಲಿ ಪ್ರತಿಯೊಬ್ಬರ ಜೀವರ ಪಾಲೇನು. ಒಬ್ಬ ಜೀವ ಹುಟ್ಟಿದ ಅಂದರೆ ಅವನ ಜೀವನ ಚಕ್ರದಲ್ಲಿ ಸೇರಿರುತ್ತಾನೆ. ಆದ್ದರಿಂದ ಅವನ ಅಂಶ, ಅವನ ಪಾಲು ಏನು, ನಾವು ಹುಟ್ಟಿದ್ದೇವೆ, ನಾವು ಏನು ಮಾಡಬೇಕು ಎಂಬತಕ್ಕಂಥ ಸ್ವಧರ್ಮವನ್ನು ತಿಳಿತಕ್ಕಂಥದ್ದು ಕರ್ಮದಿಂದ ತಿಳಿಸುತ್ತಾ ಇದೆ. ಕರ್ಮವು ನಾವು ಹುಟ್ಟಿಸುತ್ತಲ್ಲ, ನಾವು ಹುಟ್ಟಿದಾಗ ನಮ್ಮ ಜೊತೆಗೆ ಸಂಪರ್ಕ ಬಂದಿತ್ತು. ಆದ್ದರಿಂದ ಆ ಕರ್ಮದ ಚಕ್ರವನ್ನು ನಾವು ತಿರುಗಿಸಲೇಬೇಕು, ತಿರುಗಿಸಲು ಸಹಾಯ ಮಾಡಬೇಕು. ರಥವನ್ನು ಎಳೆಯುವಾಗ 100 ಜನ ಎಳೆಯುತ್ತಾರೆ. ನಾವು ಸ್ಪರ್ಶಿಸಿದರೆ ನಮ್ಮ ಅಳಿಲು ಸೇವೆಯಂತೆ ನಾವು ಎಳೆದಂತೆ ಜೀವನ ಚಕ್ರ, ಇಡೀ ವಿಶ್ವದ ಕರ್ಮ ಚಕ್ರ ಸುತ್ತುತ್ತಿರುತ್ತದೆ. ಕಾಲ ಪ್ರವಾಹದಲ್ಲಿ, ದೇಶ ಪ್ರವಾಹದಲ್ಲಿ ನಡೆಯುತ್ತಿರುತ್ತದೆ. ಅದಕ್ಕೆ ಪ್ರತಿಯೊಬ್ಬ ಜೀವರ ಪಾತ್ರವಿರುತ್ತದೆ. ಆ ಪಾತ್ರವನ್ನು ತಿಳಿದುಕೊಳ್ಳುವುದೇ ಕರ್ಮವನ್ನು ತಿಳಿದುಕೊಂಡಂತೆ. ಅದರ ವಿಶೇಷಾಕಾರವಾಗಿ ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ, ಮೃಗವರದ ಹೇಳಿ ಮುಂತಾಗಿ 10 ಜನ ವರದರು ತಮ್ಮ ನಿಯತವಾದ ಕರ್ಮವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದರು. ಅದರಿಂದ ಅವರ ಅಭಿಮಾನಿ ದೇವತೆಗಳ ಸಂತುಷ್ಟ ಹೇಗೆ ಪಡೆದರು, ತನ್ಮೂಲಕ ನಿಯಾಮಕರಾದ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು ಎಂಬುದನ್ನು ತಿಳಿಸುವ ಮುಖ್ಯ ಅಭಿಪ್ರಾಯವಾಗಿದೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರಂತರ್ಯಾವ್ಯ ಪುರಂದರ ವಿಠಲರಿಗೆ ಭೂಯಿಷ್ಟಾಂತ ನಮ್ಮ ಉಕ್ತಿ ವಿಧೇಮ ಎಂದು ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ತಿಳಿಯಲು ಸಾಧ್ಯವಾದದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆಯ ತಾಳ ವಿಶೇಷ ಅನುಗ್ರಹವನ್ನು ಸದಾ ಸ್ಮರಿಸಲೇಬೇಕು. ತಂದೆಯ ತಾಯಿಗಳಿಗೆ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಸ್ಮರಿಸಿಕೊಳ್ಳಬೇಕು. ಕೃತಸ್ಮರ ಕೃತಕಂ ಸ್ಮರ ಎಂಬುದಾಗಿ ಇವರಲ್ಲಿ ತತ್ವಾಭಿಮಾನಿ ದೇವತೆಗಳಾಗಿ ನಿಂತು ಈ ಕಾರ್ಯವನ್ನು ನಡೆಸಿದ್ದರಿಂದ ಎಲ್ಲವೂ ಅದೃಷ್ಟವಾಗಿ ನಿಂತ ದೇವತೆಗಳ ಕಾರ್ಯ ಅದನ್ನು ತಿಳಿಯಬೇಕು. ಅಭಿಮಾನಿಗಳ ದೇವತೆಗಳು ಅವರ ಕಾರ್ಯ. ಈ ಅಭಿಮಾನಿ ದೇವತೆಗಳು ಸಹ ಅವರಲ್ಲಿ ನಾಯಕರಾದ ವಾಯುದೇವರೇ ಜಗದ್ವ್ಯಾಪಾರವನ್ನು ನಡೆಸುತ್ತಿದ್ದಾರೆ ಎಂಬುದನ್ನು ವಿಶೇಷಾಕಾರವಾಗಿ ಅತಿಶಯವಾಗಿ ನಾವು ತಿಳಿಯಬೇಕು.
ಸಕಲ ಚೇತನರ ಕ್ರಿಯೆ ನಡೆಸತಕ್ಕಂಥದ್ದು ಕೇವಲ ವಾಯುದೇವರು. ವಾಯುರ್ಭೀಮೋ ಭೀಮನಾದ ಮಹೋಜೌ ಸರ್ವೇಶಾ ಚ ಪ್ರಾಣೀನಾಂ ಪ್ರಾಣಭೂತಃ ಅನಾವೃತ್ತಿದೇಹೀನಾಂ ದೇಹಪಾತೆ ತಸ್ಮಾದ್ ವಾಯು ದೇವದೇವೋ ವಿಶಿಷ್ಟಃ. ದೇಹೀನಾಂ ಅಂದರೆ ಜೀವರ, ದೇಹಪಾತಿ ಅಂದರೆ ದೇಹ ಪತನವಾಗುತ್ತಿರಲು, ಅನಾವೃತ್ತಿ ಅಂದರೆ ವಾಯುದೇವರು, ಆವೃತ್ತಿ ಅಂದರೆ ದೇಹದಲ್ಲಿ ಇಲ್ಲದಿರುವಿಕೆಯು ದೃಶ್ಯತೆ ಕಂಡಿದೆ. ತಸ್ಮಾತ್ ಆದ್ದರಿಂದ ದೇವದೇವ ದೇವತೆಗಳಿಗೂ ದೇವನಾದ, ಭೀಮ ಭಯಂಕರನಾದ ಭೀಮನಾದ, ಯಮ ಭಟನಿಗೂ ಭಯಂಕರನಾದ, ಪ್ರಾಣ ಘೋಷವೆಂಬ ನಾಮವುಳ್ಳ, ಮಹೋಜೌ ಮಹಾಪರಾಕ್ರಮಶಾಲಿಯಾದ, ಸರ್ವೇಷಾಂ ಪ್ರಾಣೀನಾಂ ಎಲ್ಲ ಪ್ರಾಣಿಗಳಿಗೂ ಪ್ರಾಣಭೂತಃ ಶ್ವಾಸಕ್ಕೆ ಅಭಿಮಾನಿಯಾದ ವಾಯು ವಾಯುದೇವರು, ವಿಶಿಷ್ಟ ದೇವತೆಗಳೇ ಮೊದಲಾದ ಸಕಲ ದೇವತೆಯಂತರೂ ಉತ್ತಮರು. ಜೀವರ ದೇಹ ಪತನವಾದಾಗ ಆ ದೇಹದಲ್ಲಿ ವಾಯುದೇವರು ಇಲ್ಲದಿರುವುದು ಕಂಡಿದೆ. ಆದ್ದರಿಂದ ದೇಹದಲ್ಲಿ ವಾಯುದೇವರಿಲ್ಲದಿರುವಾಗ ದೇಹ ಪತನವಾಗುವುದು ಎಂದಾಯಿತು. ದೇಹ ಪತನವಾದ ಮೇಲೆ ಜೀವನವು ಇರುವುದಿಲ್ಲವಾದ್ದರಿಂದ ವಾಯುದೇವರಿಲ್ಲದೆ ಜೀವನವಿಲ್ಲ ಎಂದು ವ್ಯತಿರೇಕ ನಿಯಮ ಸಿದ್ಧವಾಗುತ್ತದೆ. ಆದರೆ ದೇಹದಲ್ಲಿ ಕಿವುಡುತನ, ಕುರುಡುತನ ಮೊದಲಾದ ವಸ್ತುಗಳಲ್ಲಿ ಚಕ್ಷುರಾದಿ ಅಭಿಮಾನಿ ದೇವತೆಗಳು ಇರುವುದಿಲ್ಲ. ಆದರೂ ವಾಯುದೇವರಿದ್ದರೆ ಕಿವುಡಾಗಿ ಕುರುಡಾಗಿ ಜೀವನವಂತೂ ನಡೆದೇ ಇರುತ್ತದೆ. ಆದ್ದರಿಂದ ಇತರ ಇಂದ್ರಿಯಾಭಿಮಾನಿ ದೇವತೆಗಳ ವಿಷಯದಲ್ಲಿ ಅವರಿಲ್ಲದಿದ್ದರೆ ಜೀವನಿಲ್ಲ ಎಂಬ ನಿಯಮ ಏನೂ ಇಲ್ಲ. ಮತ್ತು ದೇಹದಲ್ಲೇ ಇತರ ದೇವತೆಗಳಿಲ್ಲದಿದ್ದರೂ ಪ್ರಾಣದೇವರಿದ್ದರೆ ಕಿವುಡಾಗಿಯೂ ಮೂಕನಾಗಿಯೂ ಕುರುಡನಾಗಿಯೂ ಜೀವನವಂತೂ ಕಂಡಿದ್ದರಿಂದ ಪ್ರಾಣದೇವರಿದ್ದರೆ ಮಾತ್ರ ಜೀವನ ಎಂಬ ಅನ್ವಯ ಅನುಮಾನವೂ ಆಗುತ್ತದೆ. ಆದರೆ ಇತರ ದೇವತೆಗಳಿಲ್ಲದಿದ್ದರೂ ಅವರ ಪರಿಣಾಮವಾಗಿ ಕುರುಡು ಕಿವುಡು ಇತ್ಯಾದಿ ಅವಶ್ಯ ಬಂದರೂ ಜೀವನವು ಇರುವುದರಿಂದ ಇತರ ದೇವತೆಗಳಿದ್ದರೆ ಮಾತ್ರ ಅವನ ಜೀವನ ಎಂಬ ಅನ್ವಯ ನಿಯಮ ಇತರ ದೇವತೆಗಳಿಗೆ ವಿಷಯದಲ್ಲಿಲ್ಲ. ಅಥವಾ ವಾಕ್ ಪ್ರಾವಿಶತ್ ಆಶಯದೇವ, ಚಕ್ಷು ಪ್ರಾವಿಶತ್ ಆಶಯದೇವ, ಶ್ರೋತ್ರಂ ಪ್ರಾವಿಶತ್ ಆಶಯದೇವ, ಮನಃಪ್ರಾವಿಶತ್ ಆಶಯದೇವ. ಪ್ರಾಣದೇವರಿಲ್ಲದೆ ಬಿದ್ದ ದೇಹದಲ್ಲಿ ವಾಗಭಿಮಾನಿ ಪ್ರವೇಶಿಸಿದನು. ಶರೀರವು ಮಲಗೆಯಿತ್ತು. ಚಕ್ಷುರಾಭಿಮಾನಿ ಪ್ರವೇಶಿಸಿದನು, ಮಲಗಿಗೆ ಇತ್ತು. ಶ್ರೋತ್ರಾಭಿಮಾನಿ ಪ್ರವೇಶಿಸಿದನು, ಮಲಗಿಗೆ ಇತ್ತು. ಮನೋಭಿಮಾನಿಯೂ ಪ್ರವೇಶಿಸಿದನು, ಮಲಗಿಗೆ ಇತ್ತು ಎಂಬ ಶ್ರುತಿಯೇ ಹೇಳುವಂತೆ ಪ್ರಾಣದೇವರಿಲ್ಲದಿರುವಾಗ ಬೇರೆ ದೇವತೆಗಳು ಪ್ರವೇಶಿಸಿದರೂ ದೇಹದಲ್ಲಿ ಜೀವನ ಕಂಡಿಲ್ಲವಾದ್ದರಿಂದ ಇತರ ದೇವತೆಗಳಿದ್ದರೆ ಜೀವನವಿರುತ್ತದೆ ಎಂಬ ಅನ್ವಯ ನಿಯಮವು ಅವನ ವಿಷಯದಲ್ಲಿ ಇಲ್ಲ. ಆದ್ದರಿಂದ ಪ್ರಾಣದೇವರೇ ಜೀವನಕ್ಕೆ ಮುಖ್ಯ ಕಾರಣೀಭೂತವಾಗಿರುವುದರಿಂದ ಇತರ ದೇವತೆಗಳಿಲ್ಲದ ಮಹಾಮಹಿಮೆ ಉಳ್ಳವರಾದ್ದರಿಂದ ಅವರು ದೇವತೆಗಳಲ್ಲಿ ದೇವತೆಗಳು ಎನಿಸುವರು. ಅವರು ಶತ್ರು ಭಯಂಕರರು, ಯಮಭಟರಿಗೂ ಭಯವನ್ನು ಉಂಟು ಮಾಡುವ ಪ್ರಾಣ ಘೋಷ ಎಂಬ ಹೆಸರುಳ್ಳವರು, ಮಹಾಕ್ರಮಿಗಳು. ಅವರು ಎಲ್ಲರ ಶ್ವಾಸಕ್ಕೆ ಅಭಿಮಾನಿಗಳು, ಜೀವೋತ್ತಮರು ಆಗಿದ್ದಾರೆ. ವಾಯುದೇವರ ಜೀವೋತ್ತಮತ್ವವನ್ನು ನಾವು ಹೇಗೆ ತಿಳಿಯಬೇಕು ಅಂದರೆ ಈ ವಾಕ್ಯದಿಂದ ತಿಳಿಯಬೇಕು. ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟತೆ. ಆದ್ದರಿಂದ ವಾಯುದೇವರು ಎಲ್ಲ ದೇವತೆಗಳಿಂದ ಮುಖ್ಯರಾಗಿದ್ದಾರೆ. ಅವರು ಎಲ್ಲ ದೇವತೆಗಳಿಂದ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಬೇರೆ ಎಲ್ಲ ದೇವತೆಗಳಿದ್ದರೂ ಸಹ ನಾವು ಕಣ್ಣು ಕಿವಿ ಮೂಗು ಯಾವುದೂ ಕೆಲಸವೇ ಮಾಡುವುದಿಲ್ಲ. ವಾಯುದೇವರು ಬಂದರೆ ಅವರಿಗೆ ಕೆಲಸವಾಗುತ್ತದೆ. ಹೇಗೆ ನಾವು ವಿದ್ಯುತ್ ಒಳಗೆ ಹರಿಸಿದಾಗ ವಿದ್ಯುತ್ ಉಪಕರಣಗಳು ಕೆಲಸ ಮಾಡುತ್ತದೋ ಹಾಗೆ
ವಾಯುದೇವರು ಒಳಗೆ ವಿದ್ಯುತ್ ರೂಪದಂತೆ, ಜ್ಞಾನ ರೂಪದಂತೆ, ಬಲ ರೂಪದಂತೆ ಇದ್ದಾಗ ಮಾತ್ರ ಇತರ ದೇವತೆಗಳು ಕೆಲಸ ಮಾಡುತ್ತಾರೆ. ಅದನ್ನು ನಾವು ಕಣ್ಣಲ್ಲಿ ಕಾಣಬಹುದು. ನಾವು ಉಸಿರಾಡುವಾಗ ಮಾತ್ರ ನಾವು ಮಾತಾಡಬಹುದು, ನೋಡಬಹುದು, ಕೇಳಬಹುದು, ಕುಡಿಯಬಹುದು, ತಿನ್ನಬಹುದು, ಮಲಗಬಹುದು. ಉಸಿರೇ ಇಲ್ಲದಿದ್ದರೆ ಮಲಗುವುದಕ್ಕೂ ಸಾಧ್ಯವಿಲ್ಲ, ಏಳುವುದಕ್ಕೂ ಸಾಧ್ಯವಿಲ್ಲ, ನಗುವುದಕ್ಕೂ ಸಾಧ್ಯವಿಲ್ಲ, ಆಡುವುದಕ್ಕೂ ಸಾಧ್ಯವಿಲ್ಲ. ಇದರಿಂದ ತಿಳಿಯಬೇಕಾದ್ದು ಏನು? ನಾವು ಸರ್ವಾತ್ಮನ 100% ವಾಯುದೇವರ ಅಭಿಮಾನದಲ್ಲಿ, ಅಧೀನದಲ್ಲಿ ಜೀವಿಸುತ್ತಿದ್ದೇವೆ. ಪ್ರತಿ ಕ್ಷಣವೂ ನಾವು ಅವರಿಗೆ ಋಣಿಯಾಗಿದ್ದೇವೆ. ಅವರು ನಮ್ಮಲ್ಲಿ ಉಸಿರು ನಿಲ್ಲಿಸಿದರೆ ಒಂದು ಕ್ಷಣವೂ ನಾವು ಇರಲಾರೆವು ಎಂಬ ಅತ್ಯಂತ ಕಠಿಣತಮವಾದ ಸತ್ಯತೆಯನ್ನು ಪ್ರತಿಯೊಬ್ಬ ಜೀವರು ತಿಳಿಯಲೇಬೇಕು, ಅನುಭವಿಸಲೇಬೇಕು, ಆನಂದಿಸಲೇಬೇಕು. ಆದ್ದರಿಂದಲೇ ಎಲ್ಲ ಜೀವರರು ಅಭಿಮಾನಿಗಳಾದರು, ದೇವತೆಗಳ ಅಭಿಮಾನಿಗಳಾದರು. ಮುಖ್ಯ ಅಭಿಮಾನಿ ವಾಯುದೇವರು. ಅವರೇ ನಮ್ಮ ಆಚಾರ್ಯರು, ಶ್ರೀಮದಾನಂದ ತೀರ್ಥರು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣರು, ಅವನೇ ನಮ್ಮ ಬಿಂಬರೂಪ. ಆ ಬಿಂಬರೂಪವೇ ಭಗವಂತ ವಾಯುದೇವರಲ್ಲಿ ನಿಂತು, ಸಕಲ ದೇವತೆಗಳಲ್ಲಿ ನಿಂತು, ಗುರು ಹಿರಿಯರಲ್ಲಿ ನಿಂತು, ನಮ್ಮ ತಂದೆ ತಾಯಿ ನಿಂತು, ನಮ್ಮಲ್ಲಿ ನಿಂತು ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಆದ್ದರಿಂದ ನಾವು ಎಲ್ಲ ಉಪಚಾರಗಳು ಯಾರಿಗೆ ಮಾಡಬೇಕು? ನಮ್ಮ ಬಿಂಬನಿಗೆ ಮಾಡಬೇಕು. ಬಿಂಬೈವ ಕ್ರಿಯಾವಾನ್ ನತು ನ ಪ್ರತಿಬಿಂಬವಾ ಎಂಬ ಸೂಕ್ಷ್ಮ ತಿಳುವಳಿಕೆ ನಾವು ಎಲ್ಲ ಕಡೆ ಹಂಚಿಕೊಳ್ಳಬೇಕು, ಅನುಸರಿಸಬೇಕು, ಅನುಭವಿಸಬೇಕು. ಆದ್ದರಿಂದ ಭಗವಂತನ ನಾವು ಸಮರ್ಪಿಸಬೇಕು ಎಲ್ಲವನ್ನು. ಹಾಗಾದರೆ ಭಗವಂತನ ಸಮರ್ಪಿಸಿದರೆ ಅವನಿಗೆ ಏನು ಕೇಳುತ್ತಾನೆ, ಏನು ಬೇಕು ಅವನಿಗೆ ಎಂದರೆ ಅವನು ಪೂರ್ಣ ತೃಪ್ತನಾದ್ದರಿಂದ ಅವನಿಗೆ ಯಾರಿಂದಲೂ ಏನೂ ಬೇಕು ಅಪೇಕ್ಷೆ ಮಾಡುವುದಿಲ್ಲ. ಹಾಗಾದರೆ ನಮಗಿಷ್ಟೆಲ್ಲ ಕೊಟ್ಟಿದ್ದಲ್ಲ, ನಾವು ಪ್ರತ್ಯುಪಕಾರವನ್ನು ಹೇಗೆ ಮಾಡುವುದು? ಅದನ್ನು ವೇದ ಪುರುಷ ಹೇಳಿದಂತೆ ನಾವು ಮಾಡುವುದೇ ನಮ್ಮ ಸ್ಥಿತಿ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತಕ್ಕಂಥ ಶ್ರೀಕೃಷ್ಣಾರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.